ಹರೇ ಕೃಷ್ಣ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಶ್ರೀಹರಿ ಕೃಪೆ ಯೂಟ್ಯೂಬ್ ಚಾನಲ್. ಇದು ಭಾನುವಾರದ ಪೌರ್ಣಿಮೆ ದಿನದ ಲಾಗ್ ಆಗಿದೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸಾರಿ. ಹೌದು, ನಾವು ಎಲ್ಲ ಶನಿವಾರನೇ ಪ್ಲ್ಯಾನ್ ಮಾಡಿಕೊಂಡು ನಾಳೆ ಭೂವರಾಹ ಸ್ವಾಮಿಗೆ ಪೌರ್ಣಿಮೆ ದಿನ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು, ಹಾಗಾಗಿ ಬೆಳಗ್ಗೆನೇ 3:30ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಪೂಜೆ ಕೂಡ ಮಾಡಿ ಮನೆ ದೇವರಿಗೆ ಫಸ್ಟ್ ಎಲ್ಲೇ ಹೊರಡಬೇಕಾದ್ರೂ ಮನೆ ದೇವರಿಗೆ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಬ್ರದರ್ ನೋಡಿ ಆಲ್ರೆಡಿ ರೆಡಿಯಾಗಿದ್ದಾರೆ, ನನ್ನ ಮಗಳು ರೆಡಿಯಾಗಿದ್ದಾಳೆ, ನಮ್ಮಮ್ಮನೂ ಕೂಡ ಪೂಜೆ ಎಲ್ಲ ಮಾಡಿ ಎಲ್ಲರೂ 6 ಗಂಟೆ ಅಷ್ಟೊತ್ತಿಗೆ ಮನೆಯನ್ನು ಬಿಟ್ಬಿಟ್ಟು ನಾವು ಮನೆಯಲ್ಲೇ ಸ್ವಲ್ಪ ಬ್ರೇಕ್ಫಾಸ್ಟ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೋ. ಭೂವರಾಹ ಸ್ವಾಮಿ ದೇವಸ್ಥಾನ ಇರೋದು ಮೈಸೂರು ರಸ್ತೆಯ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕಲ್ಲಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ. ನಾವು 6 ಗಂಟೆ ಬಿಟ್ಟಿದ್ದಕ್ಕೆ ಒಂದು 10 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನ ರೀಚ್ ಆದೋ. ದೇವಸ್ಥಾನ ರೀಚ್ ಆಗೋ ಅಷ್ಟೊತ್ತಿಗೆ ತುಂಬಾ ಕಾರುಗಳು ಬಂದಿತ್ತು. ಒಂದು 45ರಿಂದ 60 ಕಾರುಗಳು ಆಲ್ರೆಡಿ ಪಾರ್ಕ್ ಆಗೋಗಿತ್ತು. ತುಂಬಾ ರಶ್ಶು ಅಂದರೆ ತುಂಬ ರಶ್ ಇತ್ತು. ಯಾಕೆ ಅಂದರೆ ಅವತ್ತು ಪೌರ್ಣಿಮೆ ದಿನ ಆಗಿದ್ದರಿಂದ ಫಸ್ಟ್ ಟೈಮ್ ನಾವು ಈ ದೇವಸ್ಥಾನ ವಿಸಿಟ್ ಮಾಡ್ತಾ ಇರೋದು. ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದ ಹಾಗೆ ತುಂಬ ಪೂಜೆ ಸಾಮಾನುಗಳು ಇಟ್ಕೊಂಡಿರೋ ಅಂಗಡಿಗಳು ಕೂಡ ಇತ್ತು. ಅಲ್ಲಿ ಒಬ್ಬರು ನಮಗೆ ಹೇಳಿದ್ದಿದೆ, ನೀವು ಮಣ್ಣನ್ನು ಪೂಜೆ ಮಾಡಿಸ್ಕೊಂಡು ಹೋದರೆ ಮನೆ ಕಟ್ಟಬೇಕಾದ್ರೆ ಅದು ಪಾಯದೊಳಗೆ ಹಾಕ್ಬೋದು, ಇಲ್ಲ ಅಂತ ಅಂದರೆ ವಾಸ್ಕಲ್ ಕೆಳಗಡೆ ಹಾಕ್ಬೋದು, ಮತ್ತು ಜಮೀನು ತೊಗೊಳಗಿದ್ರೆ ಇದಕ್ಕೆ ಅಂತ ಹೇಳಿ ಒಂದು ಕವರ್ ಕೂಡ ಕೊಟ್ಟು ಪೂಜೆ ಸಾಮಾನೆಲ್ಲ ತೊಗೊಂಡು ಮತ್ತು 2 ಇಟ್ಕೆನ ಕೂಡ ನೀವು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ಇಲ್ಲಿ 2 ಇಟ್ಕೆ ಪೂಜೆ ಮಾಡಿಕೊಡ್ತಾರೆ, ಏನೋ ಅನುಗ್ರಹ ಮಾಡಿ ಕೊಡ್ತಾರೆ. ಅದನ್ನು ಒಂದು ದೇವಸ್ಥಾನದಲ್ಲೇ ಬಿಟ್ಟು ಇನ್ನೊಂದನ್ನು ತೊಗೊಂಡೋಗಿ ದೇವ್ರ ಮನೆಯ ಒಳಗಡೆ ಇಟ್ಟು ಮನೆ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಆಗ ನೀವು ಅದಕ್ಕೆ ವಾಸ್ಕಲ್ ಅಡೆ ಇಲ್ಲ ಅಂದರೆ ಪಾಯಕ್ಕೆ ಹಾಕ್ಸ್ಬೋದು ಮೇಡಮ್ ಅಂತ ಹೇಳಿದ್ರು. ಹಾಗಾಗಿ ಏನೇ ಇರ್ಬೋದು, ಮನೆ, ಭೂಮಿ, ಸೈಟು, ಜಮೀನು, ಭೂಮಿಗೆ ಸಂಬಂಧಪಟ್ಟ ಯಾವುದೇ ವಿಚಾರವಾಗಿ ಇಲ್ಲಿ ಬಂದರೆ ಬೇಗನೆ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಫಸ್ಟು ದೇವಸ್ಥಾನಕ್ಕೆ ವಿಸಿಟ್ ಕೊಡ್ತಿದ್ದಂಗೆ ನೋಡಿ ಇಷ್ಟು ಜನನ ನೋಡಿ ನಮಗಂತೂ ಎಷ್ಟು ಬಿಸಿಲಿತ್ತು ಅಂದರೆ ಅಷ್ಟು ಬಿಸಿಲಿತ್ತು, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆಲ್ರೆಡಿ ಇಷ್ಟು ಬಿಸಿಲು ನೋಡೋ ಅಷ್ಟೊತ್ತಿಗೆ ನಮಗೆ ಸಾಕಾಯಿತು. ನಮ್ಮ ತಾಯಿ, ನಮ್ಮ ಅಣ್ಣ, ನಮ್ಮ ಮಗಳು ನಾವಿಲ್ಲೇ ಕೂತಿರ್ತೀವಿ, ನೀನು ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಬ ಅಂದರು. ಮೊದಲಿಗೆ ನಾವೊಂದು ಇಟ್ಕೆ, ಏನು 2 ಇಟ್ಕೆ ಇರುತ್ತಲ್ಲ ಆ ಇಟ್ಕೆನೋ ಮತ್ತು ಮಣ್ಣನ್ನು ತೊಗೊಂಡು 5 ಇಡಿ ಮಣ್ಣು ಇಲ್ಲ 3 ಇಡಿ ಮಣ್ಣನ್ನು ತೊಗೊಂಡು ಒಂದು 11 ಪ್ರದಕ್ಷಿಣೆ ಬರಬೇಕು. ಅದಕ್ಕೂ ಮುಂಚೆ ನೋಡಿ ಈ ಥರ ಕಲ್ಲುಗಳಲ್ಲಿ ಎಲ್ಲರೂ ಕೂಡ ಅಲ್ಲಿ ಇದನ್ನು ಕಟ್ಟಡ ಥರ ಕಟ್ತಾಯಿದ್ರು. ಕೆಲವರು 5, 9 ಈ ಥರ. ನಾನು ಇಲ್ಲಿ 9 ಕಟ್ಟಡ ಥರ ಮೇಲ್ಗಡೆ ಕಲ್ಲುಗಳ್ನ ಜೋಡಿಸ್ದೆ. ಇದು ನಿಂತ್ಕೊಂಡ್ರೆ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಅಂತ ನಾನು ಇದನ್ನು ನಿಲ್ಲಿಸ್ಕೊಂತು. ನನಗಂತೂ ತುಂಬಾ ಖುಷಿ ಆಗ್ಬಿಡ್ತು ನೋಡಿ ಎಷ್ಟು ನೀಟಾಗಿ. 11 ಪ್ರದಕ್ಷಿಣೆ ಕೂಡ ಬಂದೆ. ಅಲ್ಲಿಗೆ 200 ರೂಪಾಯಿ ಕೊಟ್ಟು ಒಂದು ಟಿಕೆಟ್ನ ತೊಗೊಬೇಕು. ಏನು ಅಂತಂದರೆ ಈ ಇಟ್ಕೆನ ಪೂಜೆ ಮಾಡಿಕೊಡೋಕ್ಕೆ ಅಲ್ಲಿ ನೋಡಿ ಈ ಇಟ್ಕೆ ಮಣ್ಣು ಇಟ್ಟು ಅಲ್ಲಿ ಅನುಗ್ರಹ ಮಾಡಿಕೊಡ್ತಾರೆ. ನಾವು ಕೂಡ ಈ ಟಿಕೆಟ್ನ ತೊಗೊಂಡು ಪೂಜೆ ಮಾಡಿಸ್ಕೊಂಡು ಒಂದು 2 ಅವರ್ ಆಗಿರ್ಬೋದು. ತುಂಬ ರಶ್ ಇದ್ದರು, ಬೇಗನೆ ಪೂಜೆ ಮಾಡಿಕೊಟ್ರು. ಮತ್ತು ಇಲ್ಲಿ ಫ್ರೀ ಆಫ್ ಕಾಸ್ಟಾಗಿ ಭೂವರಾಹ ಸ್ವಾಮಿ ಇರುವಂಥ ಫೋಟೋ ಕೂಡ ಫ್ರೀ ಆಫ್ ಕಾಸ್ಟಾಗಿ ಕೊಡ್ತಾರೆ. ಯಾರು ಕೂಡ ಮರೀದಂಗೆ ಇಸ್ಕೊಳ್ಳಿ ನೆಕ್ಸ್ಟ್ ಟೈಮ್ ಯಾರಾದರೂ ಹೋದರೆ. ನೋಡಿ ಇಷ್ಟು ರಶ್ ಇತ್ತು ಕ್ಯೂವಲ್ಲಿ. 200 ರೂಪಾಯಿ ಟಿಕೆಟ್ ಆದರೂ ಇಷ್ಟು ರಶ್ ಇತ್ತು. ವೀಡಿಯೋ ಮಾಡಬಾರ್ದು, ಫೋಟೋ ತೆಗಿಬಾರ್ದು ಅಂತ ಇದ್ದರು. ನಾವು ಈಚೆ ಕಡೆಯೇ ಸ್ವಲ್ಪ ವೀಡಿಯೋ ಫೋಟೋನ ತೊಗೊಂಬಿಟ್ಟಿದ್ದು. ನೆಕ್ಸ್ಟ್ ಅವ್ರು ಏನು 2 ಇಟ್ಕೆನ ಪೂಜೆ ಮಾಡಿಕೊಟ್ಟಿದ್ರು ಅದನ್ನು ತೊಗೊಂಬಂದು ನೋಡಿ ನಾವು ಇಲ್ಲಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡು ಒಂದು ಇಟ್ಕೆ ವಾಪಸ್ ತೊಗೊಂಡು ಬಂದು. ಅಲ್ಲೇ ಗೋಶಾಲೆ ಕೂಡ ಇದೆ, ಅದಕ್ಕೆ ನಾವು ವಿಸಿಟ್ ಮಾಡಲಿಲ್ಲ, ತುಂಬ ರಶ್ ಇತ್ತು, ಬಿಸಿಲು ಕೂಡ ಇತ್ತು. ನೆಕ್ಸ್ಟು ಅಲ್ಲಿ ಪ್ರಸಾದ ಕೂಡ ಇತ್ತು. ನೀಟಾಗಿ ಪ್ರಸಾದನ ತಿಂದ್ಕೊಂಡು ನೋಡಿ ಒಂದು ಕೆರೆದು, ಇದು ಕನ್ನಂಬಾಡಿ ಕಟ್ಟೆ ಅಂತ ಹೇಳ್ತಾರೆ, ಕಾವೇರಿ ವಾಟ್ರು ಅಂತ, ಕಾವೇರಿ ನೀರೇ ಇಲ್ಲಿ ಹರಿಯೋದು ಅಂತ ನೀಟಾಗಿ ವಿಸಿಟ್ ಮಾಡ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತ ಮನೆಗೆ ರೀಚ್ ಆಗೋಷ್ಟೊತ್ತು ಒಂದು 5 ಗಂಟೆ ಆಗಿತ್ತು. ವಿಡಿಯೋ ಇಷ್ಟ ಆದಲ್ಲಿ ಕೊನೆಯವರೆಗೂ ನೋಡಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ.